ನಮಸ್ಕಾರ ಡಾಕ್ಟರ್ ಆಂಜಿನಪ್ಪ. ತುಂಬ ಜನ ತಮ್ಮ GIT ಅಂದರೆ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮಿನ ತೊಂದರೆಯಿಂದ ನಮ್ಮಲ್ಲಿ ಬರ್ತಾರೆ. ಏನು ಆ ತೊಂದರೆಗಳು? ಯೂಶಲಿ ನನಗೆ ಗ್ಯಾಸ್ಟ್ರಿಕ್ ಆಗಿದೆ ಡಾಕ್ಟ್ರೆ ಅಂತ ಬರ್ತಾರೆ. ಇನ್ನು ಕೆಲವರು ಯಾಕೋ ಲೂಸ್ ಮೋಷನ್ನು, ನಾನು ಹೊರಗಡೆ ಊಟ ಮಾಡಿದ್ದೆ ಅಂತ ಬರ್ತಾರೆ. ಇನ್ನು ಕೆಲವರು ಮೋಷನ್ ಮಾಡೋವಾಗೆ ಬ್ಲಡ್ ಬರುತ್ತೆ ಡಾಕ್ಟ್ರೆ, ಸಾಕಷ್ಟು ಸಾರಿ ಮೋಷನ್ ಆಗುತ್ತೆ, ಈ ನಡುವೆ ಯಾಕೋ ನಮ್ಮ ಚಿಕ್ಕಪ್ಪ ವೆಯ್ಟ್ ಕಡಿಮೆ ಹಾಕ್ಕೊಂಡಿದ್ದಾನೆ. ಈಗ ಅವೆಲ್ಲವನ್ನೂ ಸೇರಿಸಿ ನಿಮಗೆ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ, ನಮ್ಮ GIT ಅಂದರೆ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ಟ್, ಅದು ಎಷ್ಟು ಸೆನ್ಸಿಟಿವ್ ಟ್ರ್ಯಾಕ್ಟ್ ಅಂದರೆ ಅದು ಸೆಕೆಂಡ್ ಬ್ರೈನ್ ಅಂತೀವಿ ನಾವು. ನಿಮ್ಮ GIT ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದರೆ ನಿಮ್ಮ ಮೌತಿಂದ, ನಿಮ್ಮ ಬಾಯಿಂದ. ನಮ್ಮ ಆಹಾರ ಬಾಯಿಂದನೇ ಎಂಟ್ರಿ ಆಗಬೇಕು. ಬಾಯಿನಲ್ಲಿ ಅಗಿದು ಜಿಗಿದು ನುಂಗಿದಾಗೆ ಅದು ಅಲ್ಲಿಂದ ಶುರುವಾಗುತ್ತೆ. ಸೊ ನಿಮ್ಮ ಉಳುಕಲ್ಲಿದ್ದರೂ ಕೂಡ ನಿಮಗೆ ತೊಂದರೆ ಕೊಡುತ್ತೆ, ಯಾಕಂದರೆ ಅಲ್ಲಿರೋ ಬ್ಯಾಕ್ಟೀರಿಯಾಗಳು ನೀವು ನುಂಗಿದಾಗ ಹೊಟ್ಟೆ ಒಳಗೆ ಹೋಗುತ್ತೆ. ಅದರಿಂದ ನಿಮ್ಮ ಓರಲ್ ಹೈಜೀನ್ ಫಸ್ಟ್ ಚೆನ್ನಾಗಿರಬೇಕು, ಬಾಯಿಯ ಆರೋಗ್ಯ ತುಂಬ ಚೆನ್ನಾಗಿರುವ. ಅಲ್ಲಿಂದ ಅನ್ನನಾಳ, ಜಠರ, ಅನ್ನನಾಳ 10 ಇಂಚು, ಜಠರ 10 ಇಂಚು. ನಿಮ್ಮ ಸಣ್ಣ ಕರುಳು 6 ಮೀಟ್ರ್ ಇರುತ್ತೆ. ಅದರಲ್ಲಿ 3 ಭಾಗ: ಡಿಯೋಡಿನಮ್, ಜೆಜುನಮ್, ಗ್ಯಾಸ್ಟ್ರಮ್. ಡಿಯೋಡಿನಮ್, ಜೆಜುನಮ್ ಆ್ಯಂಡ್ ಐಲಿಯಮ್ ಅಂತೀವಿ ನಾವು. ಅಲ್ಲಿಂದ ನಿಮ್ಮ ಕೆಳಹೊಟ್ಟೆಯ ಬಲಭಾಗದಲ್ಲಿ ಅಪೆಂಡಿಕ್ಸ್ ಇರುತ್ತೆ. ಅದು ಎಲ್ಲಿರುತ್ತೆ ಅಂದರೆ ಸಣ್ಣ ಕರಳು ದೊಡ್ಡ ಕರಳು ಜಾಯಿನ್ ಆಗೋ ಜಾಗದಲ್ಲಿರುತ್ತೆ. ಅದಾದ ನಂತರ ನಿಮ್ಮ ದೊಡ್ಡ ಕರಳು ಸೀಕಮ್, ಅಸೆಂಡಿಂಗ್ ಕೋಲಾನ್, ಟ್ರಾನ್ಸ್ವರ್ಸ್ ಕೋಲಾನ್, ಡಿಸೆಂಡಿಂಗ್ ಕೋಲಾನ್, ಸಿಗ್ಮಾಯ್ಡ್ ಕೋಲಾನ್, ರೆಕ್ಟಮ್ ಅಂಡ್ ಏನು ಗುದದ್ವಾರ, ಇಷ್ಟು ಕೂಡ ನಿಮ್ಮ GIT. ನಿಮ್ಮ GIT ಅಂತ ನಿಮ್ಮ ಗೇಣುದ್ದ ಹೊಟ್ಟೆಯಲ್ಲಿ ಇದಿಷ್ಟು ನಾವು ವಿಸರ ಅಂತೀವಿ, ಅಂದರೆ ಹಾಲೋ ಇರುತ್ತೆ. ಅದ್ರ ಜೊತೆಗೆ ಸಾಲಿಡ್ ಆರ್ಗನ್ ಇರುತ್ತೆ. ನಿಮ್ಮ ಲಿವರ್ 1.5 kg ಇರುತ್ತೆ ಬಲಗಡೆ ಭಾಗದಲ್ಲಿ, ಸ್ಪ್ಲೀನ್ ಇರುತ್ತೆ, ಪ್ಯಾಂಕ್ರಿಯಾಸ್ ಇರುತ್ತೆ, ಹಿಂದೆಗಡೆ 2 ಕಿಡ್ನಿ ಇರ್ತವೆ. ಇವೆಲ್ಲವೂ ಕೂಡ ನಮ್ಮ ಹೊಟ್ಟೆಯ ಅಂಗಾಂಗಗಳು. ಅದರೊಳಗೆ GIT ಕಾಯಿಲೆ ಒಳಗೆ ಭಾಳ ಜನ ನಮ್ಮನ್ನು ಕೇಳೋದು, ಡಾಕ್ಟ್ರೇ ಗ್ಯಾಸ್ಟ್ರಿಕ್ ಅಂದರೆ ಏನು, IBS ಅಂದರೆ ಏನು, IBD ಅಂದರೆ ಏನು, ಈ ಗಟ್ ಬ್ಯಾಕ್ಟೀರಿಯಾ, ಗುಡ್ ಬ್ಯಾಕ್ಟೀರಿಯಾ ಅಂದರೆ ಏನು, ಇವೆಲ್ಲವನ್ನು ಸೂಕ್ಷ್ಮ ನಿಮ್ಗೆ ಹೇಳಬೇಕು ಅಂದರೆ, ಫಸ್ಟ್ ಕಾಮನೆಸ್ಟ್ ಈಸ್ ಗ್ಯಾಸ್ಟ್ರೈಟಿಸ್. ಹಂಗಂದರೆ ಏನು ಡಾಕ್ಟ್ರೆ? ಹೊಟ್ಟೆ ಉರಿ, ಎದೆ ಉರಿ, ಉಳಿತೇವು, ಅಪ್ಪರ್ ಅಬ್ಡಮನ್ ಅಂತೀವಿ ನಾವು. ನಿಮ್ಮ ಹೊಟ್ಟೆಯಲ್ಲಿ ಅಂದರೆ ಅಬ್ಡಾಮನ್ನಲ್ಲಿ ಮೊದಲನೇ ಭಾಗ ನಾವು ತಿಂದ ಆಹಾರ ಹೋಗಿ ಸೇರಿಕೊಳ್ಳೋದು ಜಠರದಲ್ಲಿ. ಈ ಜಠರದ ಒಳಗಿನ ಭಾಗ ಸಣ್ಣ ಸಣ್ಣ ಹುಣ್ಣಾದರೆ ಯಾಕಾಗುತ್ತೆ ಅಂದರೆ ಹರಿ ವರಿ ಕರಿ, ತುಂಬ ಗರಿಬಿಡಿಯಲ್ಲಿ ತಿನ್ನೋದು, ಗಬಗಬ ಅಂತ ತಿನ್ನೋದು, ತುಂಬ ಫ್ರೈಡ್ ಫುಡ್ ತಿನ್ನೋದು, ಇರ್ರೆಗ್ಯುಲರ್ ಆಗಿ ಊಟ ಮಾಡೋದು. ಅದರಿಂದ ನಿಮ್ಮ ಹೊಟ್ಟೆಯ ಒಳಗಡೆಯ ಲೇಯರು ಮ್ಯೂಕೋಸ್ ಅಂತೀವಿ, ಸಣ್ಣ ಸಣ್ಣ ಹುಣ್ಣಾಗುತ್ತೆ. ಅದಕ್ಕೆ ಕಾರಣ ನಿಮ್ಮ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಜಾಸ್ತಿ ಆಗುತ್ತೆ. ಅದರಿಂದ ನಿಮಗೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಅದರ ರೋಗ ಲಕ್ಷಣಗಳು ಹೊಟ್ಟೆ ಉರಿ, ಎದೆ ಉರಿ, ಉಳಿತೇಗೆ ಬರೋದು, ವಾಂತಿ ಆಗೋದು, ಸಮ್ಟೈಮ್ಸ್ ವಾಂತಿ ಒಳಗೆ ರಕ್ತ ಬರೋದು. ಇಷ್ಟೆಲ್ಲ ನಿಮ್ಮ ಗ್ಯಾಸ್ಟ್ರಿಕ್ ಟ್ರಬಲ್ಲು. ಅದಕ್ಕೆ ಕಾರಣ ನಾನು ಹೇಳ್ದಂಗೆ ನಿಮ್ಮ ಆಹಾರ ಪದ್ಧತಿ ಇವೆಲ್ಲ. ಅದನ್ನು ನೀವು ಸರಿಪಡಿಸ್ಕೊಂಡ್ರೆ ಅದನ್ನು ಈಸಿಲಿ ಟ್ರೀಟ್ ಮಾಡ್ಬೋದು. ಅಲ್ಲಿಗೂ ನಿಮ್ಮ ಕೈಯಲ್ಲಿ ಆಗಲಿಲ್ಲ ಅಂದರೆ ನಮ್ಮ ಹತ್ರ ಬೇಕಾದಷ್ಟು ಡ್ರಗ್ಸ್ ಇದ್ದಾವೆ. ಒಮೆಪ್ರೊಸೋಲು, ಈಸೊಪ್ರೊಸೋಲು, ಪ್ರೋಟಾನ್ ಪಂಪ್ ಇನಿಬಿಟಾರ್ಸು, ಆಂಟಾಸಿಡ್ಸು, ಡೈಜಿನು, ಇವೆಲ್ಲ ನೀವು ಕೇಳಿರ್ತೀರಿ ಅದು. ಸೊ ಅದು ಸಿಂಪಲ್ ಕಾಯಿಲೆ. ಅದನ್ನು ಬಿಟ್ಟರೆ ನಿಮಗೆ ನೆಕ್ಸ್ಟ್ ಸ್ಟೇಜ್ ಪೆಪ್ಟಿಕ್ ಅಲ್ಸರ್ ಅಂತ ಆಗುತ್ತೆ. ಅದಾದಮೇಲೆ ನಿಮಗೆ ಆಲ್ಸರ್ ತೂತೊಡೆದು ಎಮರ್ಜೆನ್ಸಿ ಆಗ್ಬೋದು, ಅಥವಾ ಅದು ಮುಂದೆ ಗ್ಯಾಸ್ಟ್ರಿಕ್ ಅಲ್ಸರು, ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಆಗಿ ಮುಂದಿನ ದಿನಗಳಲ್ಲಿ ನಿಮಗೆ ತೊಂದರೆ ಕೊಡ್ಬೋದು.